ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಮರುಪರಿಶೀಲಿಸಬೇಕು. ಇದು ಮಧುಗಿರಿ ಒಂದಕ್ಕೆ ಅಲ್ಲ, ಇಡೀ ತುಮಕೂರು ಜಿಲ್ಲೆಗೆ ಆದಂಥ ಒಂದು ಅನ್ಯಾಯ ಅಂತ ಹೇಳ್ಬೋದು. ಇದರ ಬಗ್ಗೆ ಎಲ್ಲ ನಮ್ಮ ಮಧುಗಿರಿ ಜನತೆ ಇವತ್ತು ನಾವು 1 ಗಂಟೆಯಿಂದ ಮಧುಗಿರಿ ಬಂದ್ ಆಚರಣೆ ಮಾಡ್ತಾ ಇದ್ದೀವಿ. ಸ್ವಯಂ ಪ್ರೇರಿತವಾಗಿ ಎಲ್ಲ ಅಂಗಡಿ ಮುಗ್ಗಟ್ಟುಗಳು ಅವರೇ ಬರ್ತಾ ಇದ್ದಾರೆ, ಬಾಗಿಲಾಗ್ತಾ ಇದ್ದಾರೆ. ಎಲ್ಲ ಸ್ವಯಂ ಪ್ರೇರಿತವಾಗಿ ಇವತ್ತಿಂದ ಮಧುಗಿರಿ ಬಂದ್ ಆಚರಣೆ ಮಾಡ್ತಾ ಇದ್ದೀವಿ. ಇದು ಪ್ರಾರಂಭ ಅಷ್ಟೇ, ಇದು ನಿಲ್ಲೋದಿಲ್ಲ. ರಾಜಣ್ಣಂದಾಗ ಅಷ್ಟು ಹಿಂದ್ಗಡೆ 24 ಗಂಟೆ ಓಡಾಡ್ತಾರೆ. ಅಷ್ಟಿಷ್ಟು ನಿನ್ನೆ ಆಗಿರೋದನ್ನ ಇವತ್ತು ಹೋಗಿ ಪೂರಬಾಯಿ ಸಭೆ ಮಾಡ್ಕೊಂಡು ಇದು ಧರ್ಮನೇ. ಇದು ಎಷ್ಟು ಜನಕ್ಕೆ ರಾಜಣ್ಣವ್ರು ಎಷ್ಟು ಜನಕ್ಕೆ ಅನುಕೂಲ ಮಾಡಿರೋರಲ್ಲ. ತುಮಕೂರು, ಬೆಂಗಳೂರು ಈ ಟೈಪ್ ಇದ್ರೆ ವೋಟರ್ಸ್ ನಾವ್ ಏನ್ ಸಹ ಇಲ್ಲ ಹೇಳ್ರಿ. ಅದೇ ನಮ್ಗೆ ಎಷ್ಟು ದುಃಖ ಆಗ್ತೈತೆ ಅಂದ್ರೆ ಇವತ್ತು ರಾಜಣ್ಣವ್ರದೆಲ್ಲ ಹೋಗಿರೋದು, ನಮ್ದು ಹೋಗಿರೋದೆಲ್ಲ ಟೋಟಲ್ ಮಧುಗಿರಿ ತಾಲೂಕೆ ಹೋಗಿರೋದು. ಇಂಥ ಲೀಡರ್ಗಳು ಕಟ್ಕೊಂಡು ಈ ಮಧುಗಿರಿ ಜನ ಲೀಡರ್ ಕಟ್ಕೊಂಡ್ಬಿಟ್ರೆ ಅಷ್ಟೇ 100% ಏನೂ ಮಾಡೋಕ್ಕಾಗಲ್ಲ. ಸುಮ್ಮನೆ ಅದೇ ಬರಬೇಕು, ನೋಡಬೇಕು, ಇವ್ರು ಮಾತಾಡೋದು ಕೇಳ್ಕೊಂಡು ಹೋಗ್ಬೇಕು ಅಷ್ಟೇ, ಬಿಟ್ಟರೆ ಇನ್ನೇನು ನಡೆಯೋಕ್ಕಾಗಲ್ಲ. ಇದು ನಮ್ಗೆ ಬಹಳ ದುಃಖ ಆಗಿದೆ. ದಿನಗಳಲ್ಲಿ ಸರ್ಕಾರ ವಿರುದ್ಧ ಮತ್ತೆ ಏನು ಸಿದ್ದರಾಮಣ್ಣವರು ಸಾಹೇಬರ ರಾಜೀನಾಮೆಯನ್ನು ಸ್ವೀಕರಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಉಗ್ರವಾಗಿ ನಾವು ಹೋಬಳಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ನಾವು ಹೋರಾಟ ಮಾಡ್ತೀವಿ. ದಯವಿಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ರಾಜಣ್ಣ ಸಾಹೇಬರ ಏನು ರಾಜೀನಾಮೆ ಪತ್ರನ ವಾಪಸ್ ಪಡಿಬೇಕು ಮತ್ತು ಅವರಿಗೆ ಅದೇ ಖಾತೆಯನ್ನು ಅವ್ರಿಗೆ ಕೊಡಬೇಕು. ಮತ್ತು ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲೂ ಸಹ ರಾಜಣ್ಣ ಸಾಹೇಬರಿಗೆ ಕಾರ್ಯಕರ್ತರಿದ್ದಾರೆ, ಅಭಿಮಾನಿಗಳಿದ್ದಾರೆ. ಮತ್ತು ಏನು ಇವತ್ತು ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಸಾಹೇಬರು ಉನ್ನತವಾದಂಥ ಕೆಲಸ ಮಾಡಿದ್ದಾರೆ. ಅವರ ವಿರುದ್ಧವಾಗಿ ಇವತ್ತೇನು ಷಡ್ಯಂತ್ರ ಮಾಡಿದ್ದಾರೆ ಅವರಿಗೆ ನಾವು ಮುಂದಿನ ಪ್ರಶ್ನೆಯಲ್ಲಿ ಸ್ವಲ್ಪ ಸತ್ಯ ಹೇಳಿದ್ದಕ್ಕೆ ಅಷ್ಟಕ್ಕೇನೆ ಇದು ರಾಜೀನಾಮೆ ತಗೊಳ್ತಾ ಇದ್ದಾರೆ ಅಂದರೆ ಬಹಳ ಅದು ತಪ್ಪು. ಫಸ್ಟ್ ಏನಂತ ಹೇಳಿದರೆ ರಾಜಣ್ಣ ಅವರಿಗೆ ಮತ್ತೆ ಸಂಪುಟದಲ್ಲಿ ಸೇರಿಸ್ಕೋಬೇಕು, ಮತ್ತೆ ಅಧಿಕಾರ ಕೊಡಬೇಕು. ಇಲ್ಲ ಅಂತ ಹೇಳಿದರೆ ಬಹಳ ಒಂದು ಜಿಲ್ಲೆಯಲ್ಲೆಲ್ಲ, ತಾಲೂಕಲ್ಲೆಲ್ಲ, ನಮ್ಮ ಜಿಲ್ಲೆಗೇನೆ, ನಮ್ಮ ಕರ್ನಾಟಕ ಸರ್ಕಾರ ಇದಕ್ಕೇನೆ ಬಹಳ ಹಾನಿ ಆಗುತ್ತೆ. ಅದಕ್ಕೆ ದಯವಿಟ್ಟು ಇದು ಹೈಕಮಾಂಡ್ ಆಗಲಿ, ರಾಹುಲ್ ಗಾಂಧಿ ಸಾಹೇಬ್ರ ಹತ್ರ ನಾವೆಲ್ಲ ಹೋಗ್ತೀವಿ, ಎಲ್ಲ ಹೋಗಿ ಮತ್ತೆ ಇವ್ರಿಗೆ ಸೇರಿಸ್ಕೋಬೇಕು ಅಂತ ಹೇಳ್ಬಿಟ್ಟು ವಿನಂತಿ ಮಾಡಿ. ಮಧುಗಿರಿಗೆ ಎಷ್ಟು ಹೊಡೆತ ಆಗುತ್ತೆ? ಮಧುಗಿರಿಗೆ ಮುಕ್ಕಾಲಿಂದ ಜಾಸ್ತಿ ಹೊಡೆತ ಆಗುತ್ತೆ. ಮಧುಗಿರಿ ತಾಲೂಕೆಲ್ಲ ಪೂರ್ತಿ ಜಿಲ್ಲೆಗೇನೆ ಮುಕ್ಕಾಲು ಭಾಗ ಹೊಡೆತ ಆಗುತ್ತೆ. ಇವರು ಒಂದು ಇದಕ್ಕೆ ಸೀಮಿತ ಅಲ್ಲ, ಪೂರ್ತಿ ಸೆಕ್ಯುಲರ್ ಆಗಿ ಪೂರ್ತಿ ಒಂದು ಎಲ್ಲ ಜನಾಂಗಕ್ಕಾಗಲಿ, ಎಲ್ಲ ಒಂದು ಕಮ್ಯುನಿಟಿಗೆ ಇದಾಗಲಿ ಭಾಳ ಮಾದರಿ ಅವರು. ಅದಕ್ಕೆ ದೈವಕಾರದಲ್ಲಿ ಯಾರಾದರೂ ಅಭಿವೃದ್ಧಿ ಮಾಡೋರು ಅಂದರೆ ಅದು ಏಕೈಕ ವ್ಯಕ್ತಿ KN ರಾಜಣ್ಣ. KN ರಾಜಣ್ಣ ಸಹಕಾರದಲ್ಲಿ ಯಾರು ಅಂದರೆ KN ರಾಜಣ್ಣವ್ರು ಸರಿಸಾಟಿ. ಇಂಥದ್ರಲ್ಲಿ ನಮಗೆ ಹೈಕಮಾಂಡಿಂದ ಏನು ಬಂದಿತ್ತು ಸಂದೇಶ ಅಲ್ವ ನಮಗೆ ಗೊತ್ತಿಲ್ಲ ಅದು. ಆದರೆ ಇದು ರಾಜ್ಯ ಸರ್ಕಾರ ಕಾಂಗ್ರೆಸ್ ಪಕ್ಷಕ್ಕೆ ತುಂಬ ಹೊಡೆತ. ನಮ್ಮ ತುಮಕೂರು ಜಿಲ್ಲೆ ಮಧುಗಿರಿ ಟೌನಲ್ಲಿ ಹೈಕಮಾಂಡವ್ರು ಯಾವುದು ಬಂದು ಪ್ರಚಾರ ಮಾಡಿ ಇಲ್ಲಿ ಕಾಂಗ್ರೆಸ್ ಸೀಟು ಅವ್ರಿಲ್ದಲೇ ಗೆಲ್ಸೋಕ್ಕಾಗುತ್ತಾ? ಒಂದು ನನ್ನ ಪ್ರಶ್ನೆ. ಇಲ್ಲ ಬೇರೆ ಯಾರಾದ್ರು ಬಂದು ಗೆಲ್ಸೋಕ್ಕಾಗುತ್ತಾ ನಮ್ಮ ಜಿಲ್ಲೆಯಲ್ಲಿ? ರಾಜಣ್ಣವ್ರ ಜಿಲ್ಲೆಯಲ್ಲಿ ಒಂದು ಶಕ್ತಿನೇ ಇಟ್ಕೊಂಡವರು. ಆನೆ ನಡೆದಿದ್ದೇ ದಾರಿ ಅಂತ ಏನು ಗಾದೆ ಹೇಳ್ತಾರೆ, ಆ ಥರ ರಾಜಣ್ಣ ನಡೆದಿದ್ದೇ ಒಂದು ದಾರಿ. ಅವ್ರ ಪಕ್ಷಕ್ಕೋಸ್ಕರ ತುಂಬ ದುಡ್ದವ್ರೆ. ಅವ್ರಿಗೆ ಈ ರೀತಿ ಏಕಾಏಕಿ ಯಾವುದೋ ಒಂದು ಸಣ್ಣ ಯಾರೋ ಒಬ್ಬ ಯಾವನೋ ನಾಲಾಯಕು, ಅವನ ಹೆಸರು ಸರಿಯಾಗಿ ಬರ್ತಾ ಇಲ್ಲ, ಅವನು ಹೈಕಮಾಂಡಿಗೆ ಬರೆದ್ಬಿಟ್ಟು ಇವನು ತೆಗ್ದಾಕ್ಬಿಟ್ರೆ ಅಂದರೆ ಅವ್ನು ನಾಲಾಯಕ ಯಾರು? ಅವನ ಕೊಡುಗೆ ಏನು ಕಾಂಗ್ರೆಸ್ಗೆ? ಅವನೆಷ್ಟು ಪಕ್ಷಕ್ಕೆ ದುಡ್ದವನೇ, ಅದನ್ನೆಲ್ಲ ತಿಳ್ಕೊಬೇಕು ಸತ್ಯಾಸತ್ಯತೆ. ಏನೋ ಹೇಳೋರೆ ಹೈಕಮಾಂಡ್ ಅವರಾಗಲಿ, ರಾಜ್ಯ ಸರ್ಕಾರದವರ ಹಿರಿಯವರಾಗಲಿ ಕರೆದು ರಾಜಣ್ಣವ್ರಿಗೆ ಬುದ್ಧಿವಾದ ಹೇಳಿ ಏನೋ ಹೇಳಬೇಕಾಯ್ತು. ಅದನ್ನು ಬಿಟ್ಟು ನೀವು ಇಡೀ ಮೀಡಿಯಾದಲ್ಲಿ, ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ನೀವು TV ಮುಖಾಂತರ. ಮೊಹಮ್ಮದ್ ಜಾಫರ್ ಸಾದಿಕ್ ಅಂತ ಮಾಜಿ ಪುರಸಭಾ ಸದಸ್ಯರು, ನಸೀಮಾ ಬಾನು 3ನೇ ವಾರ್ಡ್ ಹಾಲಿ ಸದಸ್ಯರು. ನಮ್ಮ ಸಚಿವರು KN ರಾಜಣ್ಣ ಅವರದ್ದು ರಾಜೀನಾಮೆ ಸಚಿವ ಸಂಪುಟದಿಂದ ರಾಜೀನಾಮೆ ಕೈಬಿಟ್ಟಿದ್ದಕ್ಕೆ ನಾವು ನಮ್ಮ ಸ್ವಂತ ಇಚ್ಛೆಯಿಂದ ನಮ್ಮ ಪುರಸಭೆ ಸದಸ್ಯರಿಗೆ ರಾಜೀನಾಮೆ ನೀಡ್ತಾ ಇದ್ದೀವಿ. ಮತ್ತು ನಾನು ಕೇಳ್ಕೊಳ್ಳೋದೇನೆಂದರೆ, ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ G. ಪರಮೇಶ್ವರು, ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಜಿಲ್ಲಾ ಕಾಂಗ್ರೆಸ್